ಶಾಸಕರನ್ನು ಸೆಳೆಯಲಿಕ್ಕೆ JDS ಕೊನೆ ಹಂತದ ಕಸರತ್ತನ್ನು ಕೂಡ ಮಾಡ್ತಂತೆ. ಸೆಳೆಯೋದಿರಲಿ, ಉಳಿಸ್ಕೋಬೇಕಲ್ಲ, ಅದು ಕೂಡ ಇಂಪಾರ್ಟೆಂಟ್. ಯಾರು ಯಾರನ್ನ ಕೈ ಹಿಡಿದು ಬಿಡ್ತಾರೋ, ಯಾರು ಯಾವ ಸಂದರ್ಭದಲ್ಲಿ ಯಾರಿಗೆ ಕೈ ಎತ್ತಾರೋ, ಈ ಭಯ ಎಲ್ಲ ಪಾರ್ಟಿಗಳಿಗೂ ಕೂಡ ಇರುತ್ತೆ. JDS ಅಂತಲೇ ಅಲ್ಲ. ತಡರಾತ್ರಿ ತನಕ HD ಕುಮಾರಸ್ವಾಮಿ ಸಭೆ ಮಾಡಿದ್ದಾರೆ JDS ಶಾಸಕರ ಜೊತೆಗೆ. ಮತದಾನದ ಮಾಹಿತಿ ಕೊಟ್ಟಿದ್ದಾರೆ. ದೇವನಹಳ್ಳಿ ರೆಸಾರ್ಟಿಗೆ ಕರ್ಕೊಂಡೋಗಿ ಅವರಿಗೆ ರಾಜಾತಿಥ್ಯ ನೋಡಿ. ಶಾಸಕರನ್ನೆಲ್ಲ ಅವರೇ ಸುರಕ್ಷಿತವಾಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಕರ್ಕೊಂಬಂದು ಓಟ್ ಹಾಕಿಸಿ ಹೋಗ್ರಪ್ಪ ನಿಮ್ಮ ದಾರಿ ನಿಮಗೆ ಅಂತ ಹೇಳುವಂಥ ಸ್ಥಿತಿ. ಎಷ್ಟು ನಂಬಿಕೆ ಇರಬೇಕು ನೋಡಿ, ಲೆಕ್ಕ ಹಾಕ್ಕೊಳ್ಳಿ. ಕಾಂಗ್ರೆಸ್ ಶಾಸಕರು ಒಂದು ಕಡೆಗೆ, BJP ಶಾಸಕರು ಒಂದು ಕಡೆಗೆ, JDS ಶಾಸಕರು ಒಂದು ಕಡೆಗೆ. ಕೋಡಗುರ್ಕಿ ಬಳಿ ಇರುವಂಥ JW ಮ್ಯಾರಿಯೇಟ್ ರೆಸಾರ್ಟ್ನಲ್ಲಿ ಯಾರಿದ್ದಾರೆ, ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ. ಈಗ ಬನ್ನಿ, ಸುನಿಲ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಕಾಂಗ್ರೆಸ್ಸಿನ ಕಸರತ್ತುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನು JDS ಕೂಡ ತನ್ನದೇ ಆದಂಥ ಕಸರತ್ತುಗಳನ್ನು ಮಾಡ್ತಾ ಇದೆ. ಒಂದು ಕಡೆಗೆ ಮತಗಳನ್ನು ಸೆಳೀಬೇಕು, ಇನ್ನೊಂದು ಕಡೆಗೆ ಇರೋ ಮತಗಳನ್ನು ಉಳಿಸ್ಕೋಬೇಕು ಅಂತ ದೊಡ್ಡ ಚಾಲೆಂಜ್. ಏನಂತೀರಿ? ಖಂಡಿತ ರಂಗನಾಥ್, ಈ ಬಾರಿಯ ಪರಿಷತ್ ಚುನಾವಣೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವಿನ ಪ್ರತಿಷ್ಠೆಯ ಕಾಳಗವಾಗಿದೆ. ಯಾವಾಗ 5ನೇ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ರು, ಆಗಲೇ 3ನೇ ಅಭ್ಯರ್ಥಿ ನಿಲ್ಲಿಸಲಿಕ್ಕೆ ಕುಮಾರಸ್ವಾಮಿ ಅವರು ಕೂಡ ನಿರ್ಧಾರ ಮಾಡಿದ್ರು. ಈಗಾಗಲೇ ಎಲ್ಲ ಶಾಸಕರು ಈಗಾಗಲೇ ದೇವನಹಳ್ಳಿ ಬಳಿಯ ರೆಸಾರ್ಟ್ನಲ್ಲಿದ್ದಾರೆ. 9 ಗಂಟೆಯ ನಂತರದಲ್ಲಿ ಎಲ್ಲರೂ ಕೂಡ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ನಿನ್ನೆ ತಡರಾತ್ರಿವರೆಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಶಾಸಕರ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ಒಗ್ಗಟ್ಟು ಪ್ರದರ್ಶನವನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದೆ. ಎಲ್ಲ ಶಾಸಕರು ಹೋಗಿ ಒಗ್ಗಟ್ಟಾಗಿ ಮತವನ್ನು ಹಾಕಬೇಕು, ಯಾವುದೇ ಆಮಿಷಕ್ಕೆ ಯಾರು ಕೂಡ ಒಳಗಾಗಬಾರ್ದು ಅಂತೇಳಿ. ಅಷ್ಟೇ ಅಲ್ಲದೇ ಪ್ರಮುಖವಾಗಿ ಈಗಾಗಲೇ ಶಾಸಕರನ್ನ ಕಾಂಗ್ರೆಸ್ನಿಂದ ಸೆಳೆಯುವಂತ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ 18 ಜನ ಶಾಸಕರಲ್ಲಿ 18 ಮತಗಳನ್ನ ಉಳಿಸಿಕೊಳ್ಳುವಂತ ದೊಡ್ಡ ಒಂದು ಸವಾಲು ಕೂಡ JDSಗಿದೆ. ಆ ಒಂದು ನಿಟ್ಟಿನಲ್ಲಿ 18 ಜನ ಶಾಸಕರನ್ನ ಉಳಿಸ್ಕೋಬೇಕಾಗುತ್ತೆ, ಮತಗಳನ್ನ ಹಾಕಿಸ್ಕೋಬೇಕು. ಒಂದಷ್ಟು ಮಾಹಿತಿಗಳ ಪ್ರಕಾರ GT ದೇವೇಗೌಡರು ಈಗಾಗಲೇ JDSನಿಂದ ಅಂತರವನ್ನು ಕೂಡ ಕಾಯ್ದುಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ GT ದೇವೇಗೌಡರು ಮತ ಕಾಂಗ್ರೆಸ್ಗೆ ವಾಲುವಂಥ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಶಾಸಕರು ಕೂಡ ಈಗಾಗಲೇ ಬಿಡದಿ ರೆಸಾರ್ಟ್ನಿಂದ ರಂಗನಾಥ್ ವಿಧಾನಸೌಧಕ್ಕೆ ತೆರಳ್ತಾ ಇದ್ದಾರೆ. ನಾನು ಹಿಂಭಾಗಕ್ಕೆ ದೃಶ್ಯದಲ್ಲಿ ನೋಡ್ತಾ ಹೋದರೆ ಈಗಾಗಲೇ ಎಲ್ಲ ಶಾಸಕರು ಕೂಡ ಬಿಡದಿ ರೆಸಾರ್ಟ್ನಿಂದ ಕಾಂಗ್ರೆಸ್ನ ಶಾಸಕರು ಬಸ್ನಲ್ಲಿ ವಿಧಾನಸೌಧಕ್ಕೆ ಕೂಡ ಹೊರಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧಕ್ಕೆ ಬಂದು ಮತದಾನ ಮಾಡಲಿಕ್ಕೂ ಕೂಡ ಮುಂದಾಗ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿದೆ. ಪ್ರಮುಖವಾಗಿ 5 ಜನ ಅಭ್ಯರ್ಥಿಗಳಿಗೆ 5 ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರ್ಯಾರಿಗೆ ಯಾರು ಮತಗಳನ್ನು ಹಾಕಬೇಕು ಅಂತ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಏನು ದೃಶ್ಯದಲ್ಲಿ ಬಸ್ ನಂಬರ್ 1 ಕಾಣ್ತಾ ಇದೆ, ಅದು BK ಹರಿಪ್ರಸಾದ್ ಅವರು ಇರುವಂಥ ಬಸ್ಸು. ಅದರಲ್ಲಿ ಇರುವಂಥ BK ಹರಿಪ್ರಸಾದ್ಗೆ ಯಾರು ಮತ ಹಾಕಬೇಕು ಅಂತೇಳಿ ಸೂಚನೆ ಏನು ಕೊಟ್ಟಿದ್ದಾರೆ. ಅಲ್ಲಿರುವಂಥ ಅಭ್ಯರ್ಥಿಗಳು ಕೂಡ ಬಸ್ನಲ್ಲಿದ್ದಾರೆ. ಹೀಗಾಗಿ ಒಂದು ಕಡೆ JDSನವರು ರೆಸಾರ್ಟಲ್ಲಿದ್ದರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋಗಿ ಮತ ಹಾಕಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡಿಕೊಂಡಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಶಾಸಕರೆಲ್ಲರೂ ಕೂಡ ವಿಧಾನಸೌಧಕ್ಕೆ ತೆರಳಲಿಕ್ಕೆ ಸಿದ್ಧರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಹೊರಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬಿಡದಿಯ ರೆಸಾರ್ಟ್ ಬಳಿ ಎಲ್ಲ ಕಾಂಗ್ರೆಸ್ನ ಶಾಸಕರು ಜಮಾಯಿಸಿ ಅವರವರಿಗೆ ಸೂಚಿಸಿದಂಥ ಬಸ್ಗಳಿಗೆ ಹತ್ತಿ ಹೊರಡಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.